ವರವನೀಯ ಬಂದ ಗುರುವ ನೋಡ ಬನ್ನಿರಿ, ಪರಮಹಂಸ ಶ್ರೀಧರನ ಕಾಣ ಬನ್ನಿರಿ. ವರವನೀಯ ಬಂದ ಗುರುವ ನೋಡ ಬನ್ನಿರಿ, ಪರಮಹಂಸ ಶ್ರೀಧರನ ಕಾಣ ಬನ್ನಿರಿ. ಬರಿದೆ ನರನು ಎಂದು ಮನದಿ ತಿಳಿಯಬೇಡಿರಿ, ತೊರೆದು ಮನದ ಕ್ಲೇಶವನ್ನು ನಿಜವನರಿಯಿರಿ. ತೊರೆದು ಮನದ ಕ್ಲೇಶವನ್ನು ನಿಜವನರಿಯಿರಿ. ವರವನೀಯ ಬಂದ ಗುರುವ ನೋಡ ಬನ್ನಿರಿ, ಪರಮಹಂಸ ಶ್ರೀಧರನ ಕಾಣ ಬನ್ನಿರಿ. ಪರಮಹಂಸ ಶ್ರೀಧರನ ಕಾಣ ಬನ್ನಿರಿ, ಕಾಣ ಬನ್ನಿರಿ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಶಿವಾನಂದರು ಹಾಗೂ ಶ್ರೀ ಶ್ರೀಧರರ ಭೇಟಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಶೀಗೇಹಳ್ಳಿಯಲ್ಲಿ ದಟ್ಟ ಕಾಡಿನ ನಟ್ಟ ನಡುವಿನ ಸ್ಥಳದಲ್ಲಿ ಈ ಶಿವಾನಂದರು ವಾಸವಾಗಿದ್ದರು. ಹಾಗಾಗಿ ಈ ಜಾಗದಲ್ಲಿ ಮಳೆಯೂ ಜಾಸ್ತಿ, ಚಳಿಯೂ ಜಾಸ್ತಿ. ಅದೇ ಕಾರಣಕ್ಕೆ ಶಿವಾನಂದರು ಈ ಶೀಗೇಹಳ್ಳಿಗೆ ಆಗಮಿಸಿದ ಶ್ರೀಧರರಿಗೆ ಕೆಲವಷ್ಟು ಬಟ್ಟೆಗಳನ್ನು ಕೊಡ್ತಾರೆ. ಮತ್ತು ಇದರೆಲ್ಲದರ ಜೊತೆ ಶ್ರೀ ಶಿವಾನಂದರು ತನಗೆ ಆ ಮಠದ ಅಧಿಪತ್ಯವನ್ನು ವಹಿಸಬಹುದೆನ್ನುವಂತಹ ಸೂಚನೆ ಸಿಕ್ಕಿದ ಕೂಡಲೇ ಈ ಶೀಗೇಹಳ್ಳಿ ಮಠದಿಂದ ಹೊರಬಿದ್ದು ಆ ಬಟ್ಟೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಸದ್ದಿಲ್ಲದೆ ಹೊರಟ ಶ್ರೀಧರರು ಸಿರ್ಸಿ ಮಾರ್ಗವಾಗಿ ಮುನ್ನಡಿತಾರೆ. ಇಲ್ಲಿ ತನಕ ನೋಡಿದ್ವಿ ಅಲ್ವಾ. ಆ ಸಿರ್ಸಿ ದಾರಿಯಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆ ಆಗಿರ್ತದೆ. ಆ ದಾರಿಯಲ್ಲಿ ಒಂದು ಬ್ರಾಹ್ಮಣರ ಮನೆ ಸಿಗ್ತದೆ. ಹೀಗೆ ಹೋಗುವಾಗ ರಸ್ತೆ ಪಕ್ಕದಲ್ಲಿರುವಂಥ ಒಂದು ಬ್ರಾಹ್ಮಣರ ಮನೆ, ಆ ಮನೆಗೆ ಈ ಶ್ರೀಧರ ಸಾಧುಗಳು ಹೋಗ್ತಾರೆ. ನೋಡಿ, ಈ ದೈವೀ ಶಕ್ತಿಯ ಲೀಲೆಯನ್ನು ನಾವು ಸಾಮಾನ್ಯರು ಯಾರೂ ಅರಿಯೋದಕ್ಕಾಗಲ್ಲ. ಶ್ರೀಧರರಿಗೆ ಆ ಹೊತ್ತಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಆ ಹೊತ್ತಿನ ಪ್ರೇರಣೆಯಂತೆ ಅವರು ಆ ಮನೆ ಒಳಗೆ ಪ್ರವೇಶ ಮಾಡ್ತಾರೆ. ಆ ಮನೆ ಒಳಗೆ ಹೊಕ್ಕ ಕೂಡಲೇ, ಅವರ ಪಾದಧೂಳಿ ಅಲ್ಲಿ ಬಿದ್ದ ಕೂಡಲೇ ಆ ಮನೆಯವರೆಲ್ಲ ಒಂದು ವಿಚಿತ್ರವಾದ ಭಕ್ತಿಯ ಆವೇಶದಿಂದ ವರ್ತಿಸ್ತಾರೆ. ಅಂದರೆ ಶ್ರೀಧರರು ಆ ಬ್ರಾಹ್ಮಣರ ಮನೆಗೆ ಬರೋಕ್ಕಿಂತ ಮೊದಲು ಆ ಮನೆಯವರೆಲ್ಲ ಭೂತ ಪ್ರೇತದ ಬಾಧೆಯಿಂದ ನರಳ್ತಾ ಇದ್ರಂತೆ. ಇದನ್ನು ನಿವಾರಣೆ ಮಾಡಲಿಕ್ಕೆ ಅಂತರಂಗ ಪ್ರೇರಣೆಯಿಂದ ಆ ಮನೆಯೊಳಗೆ ಶ್ರೀಧರರು ಹೋದರು ಏನೋ ಅಂತನಿಸುತ್ತೆ. ಅಂತೂ ಆ ಮನೆಯವರಿಗೆಲ್ಲ ಇವರ ದರ್ಶನವಾದ ಕ್ಷಣದಿಂದ ಈ ಅರಿಷ್ಟದಿಂದ ನಾವು ಪಾರಾದ್ವಿ. ಇದಕ್ಕೆಲ್ಲ ನಮ್ಮ ಮನೆಗೆ ದೇವರಂತೆ ಬಂದ ಈ ಮಹಾತ್ಮರೇ ಕಾರಣ ಅಂತನಿಸಿ ಅವರೆಲ್ಲ ಒಂದು ರೀತಿ ಹಗೂರವಾಗಿ ಖುಷಿಯಿಂದ ಇವರ ಪಾದ ಪೂಜೆ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಆವಾಗ ಶ್ರೀಧರರು ಅವರಿಗೆ ಹೇಳ್ತಾರೆ, ನಿಮ್ಮ ಮನೆ ದೇವರಿಗೆ ಈ ಪೂಜೆ ಮಾಡಿ, ನಿಮ್ಮ ಮನೆ ದೇವರಿಗೆ ಮಾಡುವಂಥ ಈ ಪೂಜೆಯೇ ನನಗೆ ಸಲ್ತದೆ, ನಾನು ಯಾರಿಂದಲೂ ಪಾದ ಪೂಜೆ ಮಾಡಿಸ್ಕೊಳ್ಳಲ್ಲ ಅಂತ. ಆ ಶ್ರೀಧರರ ಸೂಚನೆಯಂತೆ ಆ ಮನೆಯವರು ತಮ್ಮ ಮನೆ ದೇವರ ಪೂಜೆ ಮಾಡಿ ನಮ್ಮೆಲ್ಲರ ಪೀಡೆ ಕಷ್ಟವನ್ನು ಕಳೆದು ಆ ದೇವರೇ ಈಗ ಪ್ರತ್ಯಕ್ಷ ಬಂದು ಈ ಪರಮಶಾಂತಿಯ ಮತ್ತು ನೆಮ್ಮದಿಯ ಪ್ರಸಾದವನ್ನು ಕೊಡ್ತಿದ್ದಾನೆ ಅನ್ನುವಂತಹ ಒಂದು ಭಾವದಿಂದ ಈ ಶ್ರೀಧರರ ಕೈಯಿಂದಲೇ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಮಧ್ಯಾಹ್ನದ ಭಿಕ್ಷೆಯನ್ನು ಹಾಕ್ತಾರೆ. ಬಹಳ ಭಕ್ತಿ ಗೌರವದಿಂದ ಅವರನ್ನು ಆರಾಧಿಸ್ತಾರೆ. ಆ ಮನೆ ಜನರ ಸಂತೋಷಕ್ಕೊಂದು ಪಾರವೇ ಇರಲಿಲ್ಲ. ಈ ಶ್ರೀಧರ ಸಾಧುಗಳು ಸಜ್ಜನಗಡದಲ್ಲಿರುವಾಗಲೇ ಅವರ ಭಕ್ತಿ ಸೇವೆ ಮತ್ತು ತಪೋನಿಷ್ಠೆಗೆ ಒಲಿದಂಥ ಶ್ರೀ ಸಮರ್ಥ ರಾಮದಾಸರ ಅನುಗ್ರಹದಿಂದ ಅವರಿಗೆ ಅನೇಕ ಸಿದ್ಧಿಗಳು ಆಗಲೇ ಫಲಿಸಿತ್ತು ಅಂತ ಕಾಣ್ತದೆ. ಯಾಕೆಂದರೆ ಬಾಲ್ಯದಿಂದಲೇ ಶ್ರೀರಾಮನ ಭಕ್ತಿ ಅವರಲ್ಲಿ ಬೆಳೆದು ನಿರ್ಭಯತೆ ಅವರಲ್ಲಿ ಬೇರೂರಿದ್ದು ಅದು ಮುಂದೆ ಶ್ರೀ ಸಮರ್ಥರ ಅನುಗ್ರಹದಿಂದ ಶ್ರೀಧರರಿಗೆ ಸಿದ್ಧಿಯಾಗಿ ಒದಗಿ ಬಂದಿರ್ತದೆ. ಹಾಗಾಗಿಯೇ ಮುಂದೆ ಈ ಸಿದ್ಧಿಗಳನ್ನು ಬಹಳವಾಗಿ ಇಡೀ ಭಾರತದಾದ್ಯಂತ ಆ ರೀತಿ ಪೀಡಿತ ಜನರ
ಪೀಡಿತ ಕ್ಷೇತ್ರಗಳ ಉದ್ಧಾರಕ್ಕಾಗಿ ಈ ಶ್ರೀಧರರು ಬಳಸ್ತಾ ಹೋಗ್ತಾರೆ. ಇದಕ್ಕೆ ಸಾಕ್ಷಿ ಅಂತಂದರೆ ಸಜ್ಜನಗಡದಿಂದ ಅವರು ಸಮರ್ಥರ ಆದೇಶದಂತೆ ದಕ್ಷಿಣದ ಕಡೆ ಬರ್ತಾ ಇರುವಾಗ ಒಂದು ಕೆರೆಯಲ್ಲಿ ಮಧ್ಯಾಹ್ನದ ಸ್ನಾನ ಮತ್ತು ಆಹ್ನಿಕಕ್ಕಾಗಿ ಅವರು ಇಳಿದಿರ್ತಾರೆ. ಅಲ್ಲೇ ಹೊಲದ ಪಕ್ಕದಲ್ಲಿ ಒಂದು ಮಹಿಳೆ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಈ ಘಟನೆಯನ್ನು ಪ್ರತ್ಯಕ್ಷವಾಗಿ ನೋಡಿರ್ತಾಳೆ. ಅದೇನೆಂದರೆ ಶ್ರೀಧರರು ಆ ಕೆರೆಗೆ ಇಳಿದ ತಕ್ಷಣ ಬಹಳ ವರ್ಷದಿಂದ ಆ ಕೆರೆಯಲ್ಲಿ ವಾಸವಾಗಿದ್ದ ಒಂದು ಪ್ರೇತದ ಛಾಯೆ ಆ ಕೆರೆಯನ್ನು ಬಿಟ್ಟು ಓಡಿ ಹೋಗ್ತದೆ. ಶ್ರೀಧರರು ಕೆರೆಯಲ್ಲಿಳಿದು ಸ್ನಾನ ಮಾಡಿ ಆಹ್ನಿಕಗಳನ್ನು ಮುಗಿಸೋ ಹೊತ್ತಿಗೆ ಆ ಮಹಿಳೆ ತಪ್ಪು ತಿಳ್ಕೊಂಡಿರ್ತಾಳೆ, ಶ್ರೀಧರರೇ ಆ ಪ್ರೇತ ಅಂತ. ಏನೋ ಒಂದು ಬಿಟ್ಟು ಓಡೋಗಿದ್ದಾಕೆ ಕಂಡಿರ್ತದೆ. ಆದರೆ ಅಲ್ಲೇ ಶ್ರೀಧರರು ಸ್ನಾನ ಆಹ್ನಿಕಗಳನ್ನು ಮಾಡ್ತಾ ಇರೋದ್ರಿಂದ ಆ ಪ್ರೇತವೇ ಶ್ರೀಧರರು ಅಂತ ತಿಳ್ಕೊಂಡಿರ್ತಾಳೆ ಅವಳು. ಹಾಗಾಗಿ ಅವಳು ಊರಿಗೆ ಹೋಗಿ ಈ ರೀತಿ ವಿಷಯಗಳನ್ನು ತಿಳಿಸ್ತಾಳೆ. ಆಗ ಊರವರೆಲ್ಲ ಬಡಿಗೆ ದೊಣ್ಣೆ ಇದರನ್ನೆಲ್ಲ ಹಿಡ್ಕೊಂಡು ಇವರಿಗೆ ಥಳಿಸ್ಲಿಕ್ಕೆ ಬರ್ತಾರೆ. ಆಮೇಲೆ ಶ್ರೀಧರರ ಒಂದು ಶಾಂತ ಮುಖಮುದ್ರೆಯನ್ನು ಕಂಡ ಆ ಊರಿನ ಹಿರಿಯ ಅವರನ್ನೆಲ್ಲ ತಡೆದು ಶ್ರೀಧರರನ್ನು ನೀವು ಯಾರು ಅಂತ ವಿಚಾರಿಸ್ತಾನೆ. ಆಗ ಶ್ರೀಧರರು ಇರೋ ಸಂಗತಿಯನ್ನೆಲ್ಲ ಹೇಳ್ತಾರೆ. ಆಮೇಲೆ ಅವರಿಗೆ ಅರಿವಾಗ್ತದೆ ಇವರು ಮಹಾತ್ಮರು, ಇವರು ಕೆರೆಯಲ್ಲಿ ಇಳಿದಿದ್ದಕ್ಕೆ ಆ ಪ್ರೇತ ಓಡೋಯ್ತು ಅನ್ನೋದಾಗಿ ಅವರಿಗೆ ಗೊತ್ತಾಗ್ತದೆ. ಅಂದರೆ ಶ್ರೀಧರರು ಸಜ್ಜನಗಡದಿಂದ ಬರ್ತಾ ಇರುವಾಗಲೇ ಅನೇಕ ಕಡೆ ಈ ರೀತಿ ಭೂತ ಪ್ರೇತಗಳು ಕೂಡ ಶಾಂತವಾಗಿ ಹೊರಗೆ ಹೋಗ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ ಅಂತ. ಅವರು ಸಂಚಾರ ಮಾಡುವಂಥ ಸ್ಥಳದಲ್ಲೆಲ್ಲ ಈ ಪರಮಶಾಂತಿ, ಈ ಪೀಡೆಗಳೆಲ್ಲ ಪರಿಹಾರವಾಗಿ ಈ ಶಾಂತಿ ಹೇಗೆ ನೆಲೆಯಾಯಿತು ಅಂತ ನಾವು ನೋಡ್ತಾ ಹೋಗಬೇಕು. ಹಾಗೆ ನಾವು ಈ ಹಿಂದಿನ ಕಥಾಭಾಗಕ್ಕೆ ಬರೋದಾದರೆ, ಅಂದರೆ ಆ ಬ್ರಾಹ್ಮಣರ ಮನೆಯಲ್ಲಿ ಭಿಕ್ಷೆ ಎಲ್ಲ ಆಯ್ತಲ್ಲ, ಅಲ್ಲಿ ಆ ಮನೆಯ ಯಜಮಾನ ಮಾತಾಡ್ತಾ ಅವರ ಮನೆಯ ಹತ್ತಿರದಲ್ಲಿರುವ ಈ ಮಂಜುಗುಣಿ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾರೆ. ಮತ್ತು ಮಂಜುಗುಣಿಯ ವೆಂಕಟರಮಣ ದೇವರು ಸಿಕ್ಕ ಬಗೆಯನ್ನು ಶ್ರೀಧರರಿಗೆ ವಿವರಿಸ್ತಾರೆ. ಶ್ರೀಧರರು ಮಂಜುಗುಣಿ ಕ್ಷೇತ್ರವನ್ನು ದರ್ಶನ ಮಾಡಿ ಮತ್ತೆ ಮುಂದೆ ಸಿರ್ಸಿ ಮೂಲಕ ಬನವಾಸಿ ಕಡೆ ಹೊರಡ್ತಾರೆ. ಮುಂದೆ ಬನವಾಸಿ ಮಧುಕೇಶ್ವರನ ದರ್ಶನ ಮಾಡಿ ಆನವಟ್ಟಿಯ ಮೂಲಕ ಸೊರಬಕ್ಕೆ ಬರ್ತಾರೆ. ಅಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯದಲ್ಲಿ ವಿಶ್ರಮಿಸ್ತಾರೆ. ಅಲ್ಲಿಗೆ ಬಂದಂಥ ಕೆಲವು ಜನ ಈ ಶ್ರೀಧರರ ಜೊತೆ ವೇದಾಂತ ವಿಷಯಗಳ ಸತ್ಸಂಗದಲ್ಲಿ ಅವರಿಗೆ ಜಿಜ್ಞಾಸೆ ಇರುವ ಕಾರಣ ಅನೇಕ ಪ್ರಶ್ನೆಗಳನ್ನು, ಅನೇಕ ವಿಷಯಗಳನ್ನು ಕೇಳಿ ಸರಳವಾಗಿ ಇವರಿಂದ ತಿಳ್ಕೊಂಡು ಸಂತೋಷ ಪಡ್ತಾರೆ. ಅಲ್ಲಿಂದ ಶ್ರೀಧರರು ಚಂದ್ರಗುತ್ತಿ ಶ್ರೀ ರೇಣುಕಾಂಬಾ ಕ್ಷೇತ್ರ, ಬಹಳ ಜಾಗೃತ ಸ್ಥಳ, ಇದು ಜಾಗೃತ ಶಕ್ತಿ ಸ್ಥಳ. ಈ ಶಕ್ತಿ ಸ್ಥಳದಲ್ಲಿ ರೇಣುಕಾಂಬೆಯ ದರ್ಶನ ಮಾಡಿ ಅಲ್ಲೇ ಕೆಲಕಾಲ ಧ್ಯಾನಸ್ಥರಾಗಿ ಅಲ್ಲೇ ಇರುವಂಥ ಸದ್ಗೃಹಸ್ಥರೊಬ್ಬರ ಮನೆಯಲ್ಲಿ ಉಳ್ಕೊಳ್ತಾರೆ. ಆಮೇಲೆ ಆ ಗೃಹಸ್ಥರ ಜೊತೆ ಅವರು ನಡೆಸಿದ ವೇದಾಂತ ವಿಚಾರದ ಸತ್ಸಂಗದಲ್ಲಿ ಈ ಶಕ್ತಿದೇವಿ ರೇಣುಕಾಂಬೆಯ ನಿಜ ಸ್ವರೂಪವೇನು ಅನ್ನೋ ವಿಷಯವನ್ನು ಆ ಮನೆಯವರಿಗೆ ಸರಳವಾಗಿ ತಿಳಿಸಿಕೊಡ್ತಾರೆ. ಹೀಗೇ ಮುಂದುವರೆದು ಕುಪ್ಪೆ ಮಾರ್ಗವಾಗಿ ಶ್ರೀಧರರು ಸಾಗರವನ್ನು ತಲುಪ್ತಾರೆ. ಈ ಸೊರಬ ಕಡೆಯಿಂದ ಸಾಗರ ಕಡೆ ಹೋಗಬೇಕಾದ್ರೆ ಅವರು ಕಾಲ್ನಡಿಗೆಯಲ್ಲೇ ಹೋಗ್ತಾ ಇರ್ತಾರಲ್ಲ, ಆ ಹೊತ್ತಿಗೆ ನೀರನ್ನು ಹುಡುಕ್ತಾ ಹೋಗ್ತಾರೆ. ಅಂದರೆ ಸಾಯಂಕಾಲದ ಅನುಷ್ಠಾನಕ್ಕಾಗಿ. ಎಲ್ಲೂ ನೀರಿರೋ ಪ್ರದೇಶ ಕಾಣೋದಿಲ್ಲ. ಹಾಗೆ ಮುಂದುವರಿತಾ ಇದ್ದಂಗೆ ರಾತ್ರಿ ಆಗೋಯ್ತು. ಕತ್ಲು, ಮಳೆ ಬೇರೆ ಬರ್ತಾ ಇದೆ, ಜೋರು ಮಳೆ, ಮಿಂಚು. ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ನಡೀತಾನೆ ಇರ್ತಾರೆ. ಅಲ್ಲೆಲ್ಲೋ ದೂರದಲ್ಲಿ ವಾದ್ಯದ ಶಬ್ದ ಕೇಳ್ತದೆ, ಒಂದು ಕಡೆ ಗಲಾಟೆ ಕೇಳ್ತದೆ. ಶ್ರೀಧರರಿಗೆ ಇಲ್ಲೆಲ್ಲೋ ಒಂದು ಊರಿರಬೇಕು ಅಂತ ಅನಿಸಿ ಆ ಕಡೆ ಹೋಗ್ತಾರೆ. ಅದು ನೋಡಿದರೆ ಒಂದು ಕಟುಕರ ಮನೆ. ಆ ಮನೆಯಲ್ಲಿ ಒಂದು ಲಗ್ನ ನಡೀತಾ ಇರ್ತದೆ. ಆ ಲಗ್ನದ್ದೇ ಗದ್ದಲ ಅವ್ರಿಗೆ ಕೇಳಿದ್ದು. ಹಾಗೆ ಅವರಲ್ಲಿ ಹೋಗಿ ನಿಲ್ಲುವಾಗ ಅವರೆಲ್ಲ ಭಾಳ ಗಲಾಟೆ ಮಾಡ್ತಾ ಇರ್ತಾರೆ. ಮದುವೆ ಅಂತಂದರೆ ಸಂತಸದ ಸಮಾರಂಭ ಅಲ್ವಾ, ಹಾಗಾಗಿ ಅವರು ಅವರ ಪದ್ಧತಿಯ ಪ್ರಕಾರ ಕುಡ್ಕೊಂಡು ಕುಣಿತಾ ಇರ್ತಾರೆ. ಆಮೇಲೆ ಏನಾಯಿತು ಅಂತಂದರೆ ಇವರು ಅಚಾನಕ್ಕಾಗಿ ಅಲ್ಲಿ ಬಂದು ನಿಂತಿದ್ದನ್ನು ನೋಡಿ ಅವರಿಗೆಲ್ಲ ಗಾಬರಿ ಆಗೋಯ್ತು. ಯಾರು ಇವರು, ಬರೀ ಕೌಪೀನದ ಮೇಲೆ ಬಂದಿದ್ದಾರಲ್ಲ, ಭೂತನೋ ಪ್ರೇತನೋ ಪಿಶಾಚಿಯೋ ಇರಬೇಕು ಅಂತ ಹೆದರಿ ಅವರು ಇವರ ರೂಪವನ್ನು ನೋಡಿ, ಮೊದಲೇ ಇವರು ಜಟಾಧಾರಿಗಳು, ಮೈ ಬಣ್ಣ ಕಪ್ಪು,
ಈ ಅಪರಾತ್ರಿಯಲ್ಲಿ ಯಾರು ಇವರು ಬಂದವರು ಅಂತ ಅವ್ರಿಗೆ ಅನಿಸಿರಬೇಕು. ಶ್ರೀಧರರಿಗೆ ಅವರ ಭಾವ ಅರ್ಥ ಆಗ್ತದೆ. ಆಮೇಲೆ ಅವರಲ್ಲೊಬ್ಬರು ಮುಂದೆ ಬಂದು ನೀ ಮನುಷ್ಯನ ಅಂತ ವಿಚಾರಿಸ್ತಾರೆ ಶ್ರೀಧರರ ಹತ್ರ. ಆವಾಗ ಶ್ರೀಧರರಿಗೆ ಇವರು ಯಾಕೆ ಹೀಗೆ ಕೇಳ್ತಾರೆ ಅಂತ ಅರ್ಥವಾಗಿ ಹೌದು ಅಂತ ಹೇಳ್ತಾರೆ. ನಾನು ದಕ್ಷಿಣ ದೇಶಕ್ಕೆ ಯಾತ್ರೆ ಹೊರಟಿರುವಂತಹ ಯಾತ್ರಿಕ, ನಾನು ಬ್ರಾಹ್ಮಣ ಅಂತ ಹೇಳ್ತಾರೆ. ನೀನು ಬ್ರಾಹ್ಮಣ ಆದರೆ ಮಂತ್ರ ಹೇಳಿ ತೋರಿಸು ಅಂತ ಶ್ರೀಧರರ ಹತ್ರ ಕೇಳ್ತಾರೆ. ಶ್ರೀಧರರು ಅವರಿಗೆ ನಂಬಿಕೆ ಬರಲಿಕ್ಕೋಸ್ಕರ ರಾಮೋ ರಾಜಮಣಿ ಸದಾ ವಿಜಯತೆ ಅನ್ನುವಂತಹ ರಾಮರಕ್ಷಾ ಸ್ತೋತ್ರದ ಶ್ಲೋಕ ಇದೆಯಲ್ಲ, ಆ ಶ್ಲೋಕವನ್ನು ಅವರು ಮುಂದೆ ಹೇಳ್ತಾರೆ. ಅವರಿಗೆ ಇವರು ಬ್ರಾಹ್ಮಣರು ಅನ್ನುವಂಥದ್ದು ನಂಬಿಕೆ ಬರ್ತದೆ. ಅವರನ್ನು ಆ ಊರಿನ ಹತ್ತಿರ ಇರುವಂತಹ ಒಂದು ಬ್ರಾಹ್ಮಣರ ಮನೆಗೆ ಕರ್ಕೊಂಡು ಹೋಗಿ ಆ ಕಟುಕರವರು ಶ್ರೀಧರರನ್ನು ಬಿಡ್ತಾರೆ. ಆ ಬ್ರಾಹ್ಮಣರ ಮನೆಯಲ್ಲಿ ಆ ರಾತ್ರಿಯನ್ನು ಕಳೆದು ಬೆಳಗಿನ ಸ್ನಾನ ಮತ್ತು ಅವರ ಅನುಷ್ಠಾನವನ್ನು ಮುಗಿಸಿಕೊಂಡು ಶ್ರೀಧರರು ಸಾಗರದ ಕಡೆ ಹೋಗ್ತಾರೆ. ಈ ಹಳ್ಳಿ ಅಂದರೆ ಶ್ರೀಧರರು ಆ ಬ್ರಾಹ್ಮಣನ ಮನೆಯಲ್ಲಿ ಉಳ್ಕೊಂಡ್ರಲ್ಲ, ಬೆಳಗ್ಗೆ ಎದ್ದು ಅಲ್ಲಿಂದ ಹೋದ್ರಲ್ಲ, ಆ ಊರಿನ ಹೆಸರು ಮಳಲ್ಗದ್ದೆ ಅಂತ. ಅವರು ಬೆಳಗ್ಗೆ ಎದ್ದು ತೋಟದ ಮನೆಯಲ್ಲಿ ಅವರ ಸ್ನಾನ ಅನೇಕಗಳನ್ನು ಮುಗಿಸ್ಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆ ಬ್ರಾಹ್ಮಣ ಭಕ್ತಿಯಿಂದ ತಮ್ಮ ಮನೆಯಲ್ಲಿರುವಂತಹ ಹಾಲು ಹಣ್ಣುಗಳನ್ನು ಕೊಟ್ಟು ಅವರನ್ನು ಸತ್ಕಾರ ಮಾಡ್ತಾರೆ. ಅಲ್ಲಿಂದ ಶ್ರೀಧರರು ಮುಂದೆ ಸಾಗ್ತಾರೆ. ಈ ರೀತಿ ಸಂಚಾರದ ಸಂದರ್ಭದಲ್ಲಿ ಶ್ರೀಧರರು ತನಗೆ ತಾನೇ ಹಾಕಿಕೊಂಡ ಕೆಲ ಸಂಚಾರದ ನಿಯಮಗಳನ್ನು ನಾವು ನೋಡಬೇಕು. ಸೂರ್ಯೋದಯದ ಪೂರ್ವದಲ್ಲಿ ಯಾವ ದಿವಸ ಸ್ನಾನ ಆಗೋದಿಲ್ವೋ ಆ ದಿನ ಇಡೀ ದಿನ ಅವರಿಗೆ ಉಪವಾಸ. ನೀರು ಸಿಗದೆ ಮಧ್ಯಾಹ್ನ ಸ್ನಾನ ಆಗಲಿಲ್ಲ ಅಂತಾದರೆ ಸ್ನಾನ ಆಹ್ನಿಕ ಆಗಲ್ಲಿ ತನಕ ಅವರು ಆಹಾರವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಸಾಯಂಕಾಲ ಸ್ನಾನಕ್ಕೆ ನೀರು ಸಿಗದೇ ಇದ್ದರೆ ಮಾನಸಿಕ ಅನುಷ್ಠಾನವನ್ನು ಮುಗಿಸಿ ಧ್ಯಾನ ಮಾಡಿ ವಿಶ್ರಾಂತಿ ಮಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಯಾರಾದರೂ ಫಲಹಾರವನ್ನು ತಂದು ಕೊಟ್ಟರೂ ಕೂಡ ಅದನ್ನು ಮುಟ್ತಿರಲಿಲ್ಲ. ಅಂದರೆ ತ್ರಿಕಾಲ ಸ್ನಾನ ಮತ್ತು ಧ್ಯಾನ ಅನುಷ್ಠಾನಕ್ಕೆ ಅಷ್ಟು ಮಹತ್ವ ಕೊಡ್ತಿದ್ರು ಅಂತಾಯಿತು. ಆಮೇಲೆ ಸಾಯಂಕಾಲ ಯಾವ ಊರನ್ನು ತಲುಪಿದ್ರೋ ಆ ಊರಿನಲ್ಲೇ ವಿಶ್ರಮಿಸಿ ಬೆಳಗಿನ ಸ್ನಾನ ಮತ್ತು ಆಹ್ನಿಕ ಅನುಷ್ಠಾನ ಮುಗಿಸಿ ಮಧ್ಯಾಹ್ನ ಭಿಕ್ಷೆಗೆ ಬೇರೆ ಕಡೆ ಹೋಗ್ತಿದ್ರು. ಅಲ್ಲಿ ಮಧ್ಯಾಹ್ನದ ಅನುಷ್ಠಾನವನ್ನು ಮುಗಿಸಿ ಭಿಕ್ಷೆಯನ್ನು ಮುಗಿಸಿ ಸಾಯಂಕಾಲ ಮತ್ತೆ ಮುಂದಿನೂರಿಗೆ ಪ್ರಯಾಣ ಬೆಳೆಸ್ತಿದ್ರು. ಈ ರೀತಿ ತ್ರಿಕಾಲ ಸ್ನಾನ, ಸಂಧ್ಯಾ, ಜಪ, ಧ್ಯಾನ, ಗೀತೆ, ಭಗವದ್ಗೀತೆಯ ಪಠನ, ದಾಸಬೋಧ ಮತ್ತು ಮನೋಬೋಧ ಇವೆರಡೂ ಗ್ರಂಥಗಳು ಸದ್ಗುರು ಸಮರ್ಥ ರಾಮದಾಸರು ಬರೆದಂತಹ ಗ್ರಂಥಗಳು. ಈ ಗ್ರಂಥಗಳನ್ನು ಗುರುರೂಪವಾಗಿ ಭಾವಿಸಿ ಅರ್ಚನೆ ಮಾಡಿ 108 ನಮಸ್ಕಾರ ಮತ್ತು ಅದರ ಪಠಣವನ್ನು ನಿತ್ಯ ತಪ್ಪದೆ ಮಾಡ್ತಿದ್ರು. ಈ ರೀತಿ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸ್ತಾ ಶ್ರೀಧರರು ಶ್ರೀ ಸಮರ್ಥರ ಆಜ್ಞೆಯಂತೆ ಭಾರತದ ದಕ್ಷಿಣ ಭಾಗ ಅಂದರೆ ಈಗ ಸದ್ಯ ಕರ್ನಾಟಕದ ಈ ನಮ್ಮ ಭಾಗದಲ್ಲಿ ಸಂಚರಿಸ್ತಾ ತಪಸ್ಸು, ಸತ್ಸಂಗ, ಕ್ಷೇತ್ರ ದರ್ಶನ, ಹಲವು ಜನರ ಪೀಡೆಗಳನ್ನು ನಿವಾರಣೆ ಮಾಡ್ತಾ ಮುಂದೆ ಸಾಗರವನ್ನು ಸೇರ್ತಾರೆ. ಈ ರೀತಿ ಕೌಪೀನದಾರಿಯಾಗಿ ಗಾಳಿ, ಚಳಿ, ಮಳೆ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಎಲ್ಲವನ್ನೂ ಸಹನ ಮಾಡಿ ಈ ಶ್ರೀಧರರ ಚರ್ಮ ದಪ್ಪವಾಗಿ ಹೋಗಿತ್ತಂತೆ, ಕಪ್ಪಾಗಿತ್ತು. ಕೈಯಲ್ಲಿ ಒಂದು ಗಡಿಗೆ, ಮೈ ಮೇಲೊಂದು ಕೌಪೀನ, ತಲೆಯಲ್ಲಿ ಬೆಟ್ಟಿನಷ್ಟು ಗಾತ್ರದ ದಪ್ಪ ಜಡೆ, ಇವಿಷ್ಟು ಶ್ರೀಗಳ ಆಕಾರವಾಗಿತ್ತಂತೆ. ಎಷ್ಟೋ ಕಡೆ ಇವರು ಯಾವ ಜಾತಿಯವರೋ ಅಂತ ಜನರು ಶಂಕೆ ಪಡ್ತಿದ್ರಂತೆ. ಇವರ ಆಕೃತಿಯನ್ನು ನೋಡಿ ಕೆಲವರು ಕಳ್ಳ, ಕೆಲವರು ಹುಚ್ಚ, ಇವನು ಭೂತ ಪಿಶಾಚಿ ಅಂತೆಲ್ಲ ಈ ಜನರು ಕಲ್ಪನೆಯನ್ನು ಮಾಡ್ತಿದ್ರಂತೆ. ಸಣ್ಣ ಸಣ್ಣ ಮಕ್ಕಳು ಇವ್ರ ಮೇಲೆ ಕಲ್ಲು ಬೀಸ್ತಿದ್ರಂತೆ. ಇಂತಹ ಕಷ್ಟಗಳನ್ನೆಲ್ಲ ಸಹನೆ ಮಾಡಿಕೊಂಡು ಶ್ರೀಧರರ ಸಾಧನೆ ಯಾವ ರೀತಿ ಈ ದಕ್ಷಿಣದ ಕಡೆ ಮುಂದುವರೆದಿತ್ತು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನ್ನುವ ಭಗವದ್ಗೀತಾ ವಾಕ್ಯದಂತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡದೆ ಮಾತನಾಡದೆ ಈ ಶ್ರೀಧರ ಸಾಧುಗಳು ಹೋದಲ್ಲೆಲ್ಲ ಈ ನಿಂದೆ ಈ ಕಷ್ಟಗಳನ್ನು ಜನರು ಕೊಡ್ತಾ ಇದ್ದರು. ಅದನ್ನು ಸಹಿಸ್ಕೊಂಡು ಮೌನವಾಗಿ ತನ್ನ ತಪಸ್ಸನ್ನು, ತನ್ನ ಸಂಚಾರವನ್ನು ಮುಂದುವರಿಸ್ತಾ ಇರ್ತಾರೆ. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.
ವರವನೀಯ ಬಂದ ಗುರುವ ನೋಡ ಬನ್ನಿರಿ, ಪರಮಹಂಸ ಶ್ರೀಧರನ ಕಾಣ ಬನ್ನಿರಿ. ವರವನೀಯ ಬಂದ ಗುರುವ ನೋಡ ಬನ್ನಿರಿ, ಪರಮಹಂಸ ಶ್ರೀಧರನ ಕಾಣ ಬನ್ನಿರಿ. ಬರಿದೆ ನರನು ಎಂದು ಮನದಿ ತಿಳಿಯಬೇಡಿರಿ, ತೊರೆದು ಮನದ ಕ್ಲೇಶವನ್ನು ನಿಜವನರಿಯಿರಿ. ತೊರೆದು ಮನದ ಕ್ಲೇಶವನ್ನು ನಿಜವನರಿಯಿರಿ. ವರವನೀಯ ಬಂದ ಗುರುವ ನೋಡ ಬನ್ನಿರಿ, ಪರಮಹಂಸ ಶ್ರೀಧರನ ಕಾಣ ಬನ್ನಿರಿ. ಪರಮಹಂಸ ಶ್ರೀಧರನ ಕಾಣ ಬನ್ನಿರಿ, ಕಾಣ ಬನ್ನಿರಿ.